ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ನಮ್ಮ ಸುತ್ತಮುತ್ತಲೇ ಇರತಕ್ಕಂತಹ ಖಗೋಳಶಾಸ್ತ್ರದಲ್ಲಿ ಅಡಕವಾಗಿರುವಂತಹ ಜ್ಞಾನದ ದೀವಿಗೆಯನ್ನು ಇಟ್ಟುಕೊಂಡು ಜನ್ಮರಾಶಿ ಕುಂಡಲಿಯನ್ನು ಬರೆಯಲಾಗಿದೆ. ಈ ಜನ್ಮರಾಶಿಯಲ್ಲಿ ಇರತಕ್ಕಂತಹ ಕುಂಡಲಿಯ ರಾಶಿಗಳಲ್ಲಿ ಇರತಕ್ಕಂತಹ ಅಧಿಪತಿಗಳು ಯಾರೆಂಬುದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥದ್ದು. ಪ್ರಥಮವಾಗಿ 12 ರಾಶಿಗಳಿವೆ. 12 ರಾಶಿಗಳಿಗೂ ಕೂಡ ಒಬ್ಬೊಬ್ಬರು ಅಧಿಪತಿಗಳನ್ನಾಗಿ ಮಾಡಲಾಗಿದೆ. ಪ್ರಥಮವಾಗಿ ಈ ರಾಶಿಗಳ ಅಧಿಪತಿಗಳನ್ನು ಮುಖ್ಯವಾಗಿ ಹೇಳಿರುವಂಥದ್ದು ಕುಜ, ಶುಕ್ರ, ಚಂದ್ರ, ಸೂರ್ಯ, ಬುಧ, ಗುರು, ಶನಿ. ಈ 7 ರಾಶಿಗಳಿಗೆ ಅಧಿಪತಿಗಳನ್ನಾಗಿ ನೇಮಿಸಲಾಗಿದೆ. ಈ 7 ಗ್ರಹಗಳು 12 ಮನೆಗಳನ್ನು ಅಧಿಪತಿಯನ್ನಾಗಿ ಮಾಡಿರುವಂಥದ್ದು. ಆದರೆ ಚಂದ್ರ ಮತ್ತು ಸೂರ್ಯರಿಗೆ ಒಂದೊಂದು ಮನೆಗಳನ್ನು ಮಾತ್ರ ಕೊಡಲಾಗಿದೆ. ಮೊದಲನೆಯದಾಗಿ ಮೇಷರಾಶಿ. ಈ ಮೇಷರಾಶಿಗೆ ಅಧಿಪತಿಯನ್ನಾಗಿ ನಾವು ಕುಜನನ್ನು ನೇಮಿಸಲಾಗಿದೆ. ಕುಜ ಅಥವಾ ಮಂಗಳ ಗ್ರಹ ಅಥವಾ ಭೂಮಿ. ಈ ರಾಶಿ ಅಗ್ನಿತತ್ವದ ರಾಶಿಯಾಗಿದ್ದು ಮಂಗಳನನ್ನು ಇದಕ್ಕೆ ಅಧಿಪತಿಯನ್ನಾಗಿ ನೇಮಿಸಿರುವಂಥದ್ದು. ನಂತರ ವೃಷಭ ರಾಶಿ. ವೃಷಭ ರಾಶಿಗೆ ಅಧಿಪತಿ ಶುಕ್ರ ಆಗಿರುವಂಥದ್ದು. ಈ ಶುಕ್ರನನ್ನು ನಾವು ರಾಕ್ಷಸರ ಗುರು ಎಂದು ಕರೆಯಲಾಗಿದೆ. ವೃಷಭ ರಾಶಿಯ ನಂತರ ಬರ್ತಕ್ಕಂಥದ್ದು ಮಿಥುನ ರಾಶಿ. ಈ ಮಿಥುನ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಬುಧ ಆಗಿರುತ್ತಾನೆ. ಬುಧ ಸೂರ್ಯನಿಗೆ ಅತ್ಯಂತ ಹತ್ತಿರವಾದಂತಹ ಗ್ರಹ ಆಗಿರುವಂಥದ್ದು. ಭೂಮಿಗೆ ಹತ್ತಿರವಾದಂಥ ಗ್ರಹವು ಕೂಡ ಬುಧ ಆಗಿರುವಂಥದ್ದು. ನಂತರ ಕಟಕ ರಾಶಿ. ಕಟಕ ರಾಶಿಗೆ ಅಧಿಪತಿ ಚಂದ್ರ ಆಗಿರುವಂಥದ್ದು. ಇದು ಕಾಲಪುರುಷನ ಕುಂಡಲಿಯ ಪ್ರಕಾರ 4ನೇ ಮನೆಯಾಗಿರುತ್ತದೆ. ಚಂದ್ರ ಅತ್ಯಂತ ಶಾಂತ ಸ್ವಭಾವದ ರಾತ್ರಿಯಲ್ಲಿ ಉದಯಿಸುವ ಗ್ರಹವಾಗಿದೆ. ನಂತರ ಕಾಲಕುಂಡಲಿ ಪ್ರಕಾರ 5ನೇ ಮನೆಯಾದಂತಹ ಸಿಂಹರಾಶಿಗೆ ಸೂರ್ಯನನ್ನು ಅಧಿಪತಿಯನ್ನಾಗಿ ನೇಮಿಸಲಾಗಿದೆ. ಸೂರ್ಯನು ಸಹ ಅಗ್ನಿತತ್ವದ ರಾಶಿಯಾಗಿದ್ದು ಈ ಮೂಲ ನಕ್ಷತ್ರದಿಂದ ಬಿಗ್ ಬ್ಯಾಂಗ್ ಥಿಯರಿ, ಬೆಂಕಿಯ ಸ್ಫೋಟವಾದಾಗ ಮೊದಲು ಸೂರ್ಯನೇ ಉತ್ಪತ್ತಿಯಾದನೆಂದು ಹೇಳಲಾಗಿದೆ. ನಂತರ ಕಾಲಪುರುಷನ ಕುಂಡಲಿಯ ಪ್ರಕಾರ 6ನೇ ಮನೆಯಾದಂತಹ ಕನ್ಯಾ ರಾಶಿಗೆ ಬುಧನನ್ನ ಅಧಿಪತಿಯನ್ನಾಗಿ ಮಾಡಲಾಗಿದೆ. ಇದು 6ನೇ ಮನೆಯಾಗಿದ್ದು ಸೇವೆಯ ಮನೆಯಾಗಿರುತ್ತದೆ. ಸೇವೆ, ಸರ್ವಿಸ್ ಮಾಡುವಂಥದ್ದು ಅಥವಾ ದಿನ ಕೂಡ ಕೆಲಸವನ್ನು ಮಾಡುವಂಥದ್ದು, ದುಡಿಮೆಯನ್ನು ಮಾಡುವಂಥದ್ದು, ಕಷ್ಟಪಟ್ಟು ದುಡಿಮೆಯನ್ನು ಮಾಡುವಂತಹ ಮನೆ ಈ ಕನ್ಯಾ ರಾಶಿ ಆಗಿರುತ್ತದೆ. ನಂತರ ತುಲಾ ರಾಶಿ. ಕಾಲಪುರುಷನ ಕುಂಡಲಿಯ ಪ್ರಕಾರ 7ನೇ ಮನೆಯನ್ನು ತುಲಾ ರಾಶಿಯನ್ನಾಗಿ ಕರೆಯಲಾಗಿದೆ. ಈ 7ನೇ ಮನೆಗೆ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರನಾಗಿದ್ದಾನೆ. ಈ ಸಂಗಾತಿ ಜೀವನಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಚಾರಗಳಲ್ಲಿ ಬ್ಯಾಲೆನ್ಸ್ ಅಂದರೆ ಸಮತೋಲನವನ್ನು ಕಾಪಾಡುವಂಥದ್ದು ಈ ತುಲಾ ರಾಶಿಯ ವಿಷಯವಾಗಿದೆ. ನಂತರ 8ನೇ ಮನೆ ಆಗಿರ್ತಕ್ಕಂತಹ ವೃಷಭ ರಾಶಿಗೆ ಅಧಿಪತಿಯಾಗಿರತಕ್ಕಂಥವನು ಕುಜನೇ ಆಗಿದ್ದಾನೆ. 1ನೇ ಮನೆಯಾದಂತಹ ಮೇಷರಾಶಿಗೆ ಮತ್ತು 8ನೇ ಮನೆಯಾದಂತಹ ವೃಶ್ಚಿಕ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಕುಜನೇ ಆಗಿದ್ದಾನೆ. 8ನೇ ಮನೆಯನ್ನು ಮನುಷ್ಯನ ದೇಹದ ಭಾಗಗಳಲ್ಲಿ ಜನನೇಂದ್ರಿಯಗಳಿಗೆ ಹೋಲಿಸಲಾಗಿದೆ. ಜನನ ಕಾರಕನಾದಂತಹ
ಎಂಟನೇ ಮನೆ ಆಗಿರೋಂಥದ್ದು ಅಥವಾ ಲೈಂಗಿಕ ಆಸಕ್ತಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಎಂಟನೇ ಮನೆ ಕಾರಣವಾಗಿದೆ. ನಂತರ ಒಂಬತ್ತನೆಯ ಮನೆಗೆ ಅಧಿಪತಿಯಾಗಿರ್ತಕ್ಕಂಥವನು ಗುರು ಆಗಿದ್ದಾನೆ. ಈ ಗುರು ಹಿರಿಯರ ಆಶೀರ್ವಾದ, ದೈವಾನುಗ್ರಹವನ್ನು ಸೂಚಿಸುವಂತಹ ಮನೆಯಾಗಿರುತ್ತದೆ. ಗುರು 9ನೇ ಮನೆಗೆ ಅಧಿಪತಿಯಾಗಿರೋದ್ರಿಂದ ಈ ಗುರುವಿನ ದೃಷ್ಟಿ ಎಲ್ಲ ಗ್ರಹಗಳ ಮೇಲೆ ಬಿದ್ದರೆ ಶುಭವಾಗುವುದು ಎಂದು ಇತಿಹಾಸವಿದೆ. ನಂತರ ಬರ್ತಕ್ಕಂಥದ್ದು ಮಕರ ರಾಶಿ. ಮಕರ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಈ ಜನಸೇವಕನ ನಾಯಕನಾಗಿರ್ತಕ್ಕಂಥವನು, ನ್ಯಾಯಕಾರಕನಾಗಿರ್ತಕ್ಕಂತಹ ಶನಿ ಆಗಿರುತ್ತಾನೆ. ಈ ಮಕರ ರಾಶಿಯಲ್ಲಿರ್ತಕ್ಕಂತಹ ಶನಿ ತುಂಬ ತಣ್ಣನೆಯ ಜಾಗವಾಗಿರುತ್ತದೆ. ಸೂರ್ಯನಿಂದ ತುಂಬ ದೂರದಲ್ಲಿದ್ದು ನಿಧಾನಗತಿಯ ಚಲನೆಯನ್ನು ಹೊಂದಿರುವಂಥದ್ದು ಈ ಮಕರ ರಾಶಿ ಅಥವಾ ಶನಿ ಗ್ರಹವೇ ಆಗಿರುತ್ತದೆ. ನಂತರ ಕುಂಭರಾಶಿಗೂ ಕೂಡ ಶನಿಯ ಅಧಿಪತಿಯಾಗಿದ್ದು ಪರಸ್ಪರ ಅಕ್ಕಪಕ್ಕ ಮನೆಗಳಲ್ಲಿ ಇರುವಂಥದ್ದು. ಮಕರ ಮತ್ತು ಕುಂಭರಾಶಿಗಳು ಪರಸ್ಪರ ಒಂದರ ಪಕ್ಕ ಒಂದು ಇರುವಂಥದ್ದು. ಹಾಗಾಗಿ ಮಕರ ಮತ್ತು ಕುಂಭರಾಶಿಗಳು ಸೂರ್ಯನಿಂದ ಬಹುದೂರ ಉಳಿದಂತಹ ರಾಶಿಗಳಾಗಿವೆ ಮತ್ತು ಶನಿ ನಿಧಾನಗತಿಯ ಚಲನೆಯನ್ನು ಹೊಂದಿರುವವನಾಗಿದ್ದಾನೆ. ನಂತರ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಸಮಯದಲ್ಲಿ ತುಂಬ ಚಳಿಗಾಲವಿರೋದನ್ನು ನಾವು ಕಾಣುತ್ತೇವೆ. ನಂತರ ಮೀನರಾಶಿಗೂ ಕೂಡ ಅಧಿಪತಿ ಗುರುವೇ ಆಗಿರುತ್ತಾನೆ. ಗುರು ಮೀನರಾಶಿಯ ಅಧಿಪತಿಯಾಗಿರುವುದರಿಂದ ಕಾಲಪುರುಷನ ಕುಂಡಲಿಯ ಪ್ರಕಾರ 12ನೇ ಮನೆಯಾಗಿರುತ್ತದೆ. ಈ 12ನೇ ಮನೆ ಅನ್ನುವಂಥದ್ದು ಲಗ್ನ ಅಥವಾ ಜಾತಕನಿಗೆ ಆಧ್ಯಾತ್ಮಿಕ ಚಿಂತನೆಯನ್ನು ಕೊಡುವಂಥದ್ದಾಗಿರುತ್ತದೆ. ಆರ್ಥಿಕವಾಗಿ ವ್ಯಯವನ್ನು ಮಾಡುವಂತಹ ಮನೆಯಾಗಿರುತ್ತದೆ. ಆಧ್ಯಾತ್ಮಿಕತೆಯ ದಾರಿಯಲ್ಲಿ ಚಲಿಸುವಂತಹ ಎಲ್ಲ ವ್ಯಕ್ತಿಗೂ ಶುಭ ಫಲವನ್ನು ಕೊಡುವಂಥದ್ದು ಮೀನರಾಶಿಯಾಗಿರುತ್ತದೆ. ಇಂತಹ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.